ನೀವು ಯಾವುದನ್ನಾದರೂ ತೀವ್ರವಾಗಿ ಬಯಸಿದರೆ ಅದನ್ನು ನಿಮಗೆ ಒದಗಿಸಲು ಇಡೀ ಬ್ರಹ್ಮಾಂಡವೇ ಸಂಚು ರೂಪಿಸುತ್ತದೆ. ಖಂಡಿತ ನೀವು ಈ ಸಾಲನ್ನು ಎಲ್ಲಾದರೂ ಕೇಳಿರುತ್ತೀರಾ. ಹೌದು, ಇದು ಪೌಲೋ ಕೊಯ್ಲೋ ಅವರು ಬರೆದ ವಿಶ್ವವಿಖ್ಯಾತ ಪುಸ್ತಕ ದಿ ಆಲ್ಕೆಮಿಸ್ಟ್ನ ಅತ್ಯಂತ ಪ್ರಸಿದ್ಧ ಸಾಲು. ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೇವಲ ಒಂದು ಪುಸ್ತಕದ ಸಾರಾಂಶವನ್ನು ಹೇಳ್ತಾ ಇಲ್ಲ, ಬದಲಾಗಿ ನಿಮ್ಮ ಜೀವನದ ಗುರಿಯತ್ತ ನಿಮ್ಮನ್ನು ಕೊಂಡೊಯ್ಯುವ ಒಂದು ಅದ್ಭುತ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ, ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು. ಕಥೆಯ ನಾಯಕನ ಹೆಸರು ಸ್ಯಾಂಟಿಯಾಗೋ. ಇವನು ಸ್ಪೇನ್ ದೇಶದ ಒಬ್ಬ ಸಾಮಾನ್ಯ ಕುರಿಗಾಹಿ. ಅವನಿಗೊಂದು ವಿಚಿತ್ರವಾದ ಕನಸು ಪದೇ ಪದೇ ಬೀಳುತ್ತಿರುತ್ತದೆ. ಈಜಿಪ್ಟ್ನ ಪಿರಮಿಡ್ಗಳ ಬಳಿ ಅವನಿಗಾಗಿ ಒಂದು ದೊಡ್ಡ ನಿಧಿ ಅಂದರೆ ಟ್ರೆಷರ್ ಕಾಯುತ್ತಿದೆ ಎಂಬುದು ಆ ಕನಸು. ಈ ಕನಸಿನ ಅರ್ಥ ಹುಡುಕಲು ಅವನು ಒಬ್ಬ ವಯಸ್ಸಾದ ರಾಜನನ್ನ ಭೇಟಿಯಾಗುತ್ತಾನೆ. ಆ ರಾಜ ಸ್ಯಾಂಟಿಯಾಗೋಗೆ ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಜೀವನದ ಗುರಿ ಇರುತ್ತದೆ. ಆದರೆ ವಯಸ್ಸಾದಂತೆ ಜನರು ತಮ್ಮ ಕನಸುಗಳನ್ನು ಮರೆತು ಬಿಡ್ತಾರೆ. ನಿನ್ನ ಕನಸನ್ನು ನೀನು ಹಿಂಬಾಲಿಸಬೇಕು. ರಾಜನ ಮಾತಿನಿಂದ ಪ್ರೇರಣೆಗೊಂಡ ಸ್ಯಾಂಟಿಯಾಗೋ ತನ್ನ ಪ್ರೀತಿಯ ಕುರಿಗಳನ್ನು ಮಾರಿ ನಿಧಿ ಹುಡುಕಿಕೊಂಡು ಆಫ್ರಿಕಾ ಖಂಡದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಆದರೆ ಕನಸಿನ ಹಾದಿ ಅಷ್ಟು ಸುಲಭವಿರಲಿಲ್ಲ. ಆಫ್ರಿಕಾಗೆ ಕಾಲಿಟ್ಟ ತಕ್ಷಣವೇ ಒಬ್ಬ ಕಳ್ಳ ಅವನ ಬಳಿ ಇದ್ದ ದುಡ್ಡನ್ನೆಲ್ಲ ದೋಚಿಕೊಂಡು ಪರಾರಿಯಾಗುತ್ತಾನೆ. ಸ್ಯಾಂಟಿಯಾಗೋ ಈಗ ಅನಾಥ. ಭಾಷೆ ಗೊತ್ತಿಲ್ಲ, ಕೈಯಲ್ಲಿ ಬಿಡಿಗಾಸಿಲ್ಲ. ಅವನು ಧೃತಿಗೆಡದೆ ಅಲ್ಲೇ ಇದ್ದ ಒಂದು ಕ್ರಿಸ್ಟಲ್ ಅಂದರೆ ಗಾಜಿನ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ. ತನ್ನ ಕಠಿಣ ಶ್ರಮದಿಂದ ಆ ಅಂಗಡಿಯ ವ್ಯಾಪಾರವನ್ನು ಹೆಚ್ಚಿಸುತ್ತಾನೆ. ಸುಮಾರು 1 ವರ್ಷದ ನಂತರ ಅವನ ಬಳಿ ಮತ್ತೆ ಸ್ಪೇನ್ಗೆ ಹೋಗಿ ಕುರಿಗಳನ್ನು ಕೊಳ್ಳುವಷ್ಟು ಹಣ ಇರುತ್ತದೆ. ಆದರೆ ಅವನಿಗೆ ರಾಜನ ಮಾತು ನೆನಪಾಗುತ್ತದೆ. ಇಲ್ಲ, ನಾನು ಹಿಂದಿರುಗುವುದಿಲ್ಲ. ನನ್ನ ನಿಧಿಯನ್ನು ನಾನು ಹುಡುಕಲೇಬೇಕು. ಅವನು ಆ ಹಣವನ್ನು ಹಿಡಿದುಕೊಂಡು ಪಿರಮಿಡ್ಗಳತ್ತ ಹೋಗುವ ಒಂದು ಒಂಟೆಗಳ ಸಮೂಹವನ್ನು ಸೇರಿಕೊಂಡು ಸಹಾರಾ ಮರುಭೂಮಿಯ ಪ್ರಯಾಣ ಆರಂಭಿಸುತ್ತಾನೆ. ಮರುಭೂಮಿಯ ಪ್ರಯಾಣದಲ್ಲಿ ಅವನು ಮೌನವನ್ನು ಅರ್ಥ ಮಾಡಿಕೊಳ್ಳಲು ಕಲಿಯುತ್ತಾನೆ. ದಾರಿಯಲ್ಲಿ ಅವರು ಒಂದು ಒಯಸಿಸ್ ತಲುಪುತ್ತಾರೆ. ಅಲ್ಲಿ ಅವನಿಗೆ ಫಾತಿಮಾ ಎಂಬ ಸುಂದರ ಹುಡುಗಿಯ ಪರಿಚಯವಾಗುತ್ತದೆ. ಇಬ್ಬರಿಗೂ ಪ್ರೀತಿಯಾಗುತ್ತದೆ. ಸ್ಯಾಂಟಿಯಾಗೋಗೆ ಅಲ್ಲೇ ಅವಳ ಜೊತೆ ನೆಲೆಸುವ ಆಸೆ ಹುಟ್ಟುತ್ತದೆ. ಆದರೆ ಆಗಲೇ ಅವನು ದಿ ಆಲ್ಕೆಮಿಸ್ಟ್ ಅನ್ನು ಭೇಟಿಯಾಗುತ್ತಾನೆ. ಆಲ್ಕೆಮಿಸ್ಟ್ ಎಂದರೆ ಯಾವುದೇ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸುವ ವಿದ್ಯೆ ಗೊತ್ತಿರುವ ಜ್ಞಾನಿ. ಆಲ್ಕೆಮಿಸ್ಟ್ ಸ್ಯಾಂಟಿಯಾಗೋಗೆ ಹೇಳ್ತಾನೆ, ನಿಜವಾದ ಪ್ರೀತಿ ಎಂದಿಗೂ ನಿನ್ನ ಗುರಿಯನ್ನು ತಡೆಯುವುದಿಲ್ಲ. ನೀನು ಇಲ್ಲಿಯೇ ಉಳಿದರೆ ನಿನ್ನ ಕನಸನ್ನು ಕೊಂದಂತಾಗುತ್ತದೆ. ನಿನ್ನ ಹೃದಯದ ಮಾತನ್ನು ಕೇಳು. ಆಲ್ಕೆಮಿಸ್ಟ್ನ ಜೊತೆ ಸ್ಯಾಂಟಿಯಾಗೋ ಮತ್ತೆ ತನ್ನ ಪ್ರಯಾಣ ಮುಂದುವರಿಸ್ತಾನೆ. ದಾರಿಯಲ್ಲಿ ಕಳ್ಳರ ಕಾಟ, ಮರುಭೂಮಿಯ ಸವಾಲುಗಳನ್ನು ಎದುರಿಸುತ್ತಾ ಪ್ರಕೃತಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕೊನೆಗೂ ಸ್ಯಾಂಟಿಯಾಗೋ ಈಜಿಪ್ಟ್ನ ಪಿರಮಿಡ್ಗಳನ್ನು ತಲುಪ್ತಾನೆ. ಖುಷಿಯಿಂದ ಕಣ್ಣೀರು ಹಾಕುತ್ತಾ ಮರಳಿನಲ್ಲಿ ನಿಧಿಗಾಗಿ ಅಗೆಯಲು ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಕೆಲವು ದರೋಡೆಕೋರರು ಬಂದು ಅವನನ್ನು ಹಿಗ್ಗ ಮುಗ್ಗ ಥಳಿಸಿ ಅವನ ಬಳಿ ಇದ್ದ ಹಣವನ್ನು ಕಿತ್ತುಕೊಳ್ಳುತ್ತಾರೆ. ನೀನು ಯಾಕೆ ಇಲ್ಲಿ ಅಗೆಯುತ್ತಿದ್ದೀಯಾ ಎಂದು ಕಳ್ಳರ ನಾಯಕ ಕೇಳ್ತಾನೆ. ಸ್ಯಾಂಟಿಯಾಗೋ ತನ್ನ ಕನಸಿನ ಬಗ್ಗೆ ಹೇಳ್ತಾನೆ. ಅದನ್ನು ಕೇಳಿ ಆ ಕಳ್ಳರ ನಾಯಕ ಜೋರಾಗಿ ನಕ್ಕು ಹೇಳ್ತಾನೆ, ಹುಚ್ಚು ಹುಡುಗ, ನನಗೂ ಒಮ್ಮೆ ಕನಸು ಬಿದ್ದಿತ್ತು. ಸ್ಪೇನ್ ದೇಶದ ಯಾವುದೋ ಒಂದು ಪಾಳು ಬಿದ್ದ ಚರ್ಚ್ನ ಮರದ ಕೆಳಗೆ ಒಂದು ದೊಡ್ಡ ನಿಧಿ ಇದೆ ಅಂತ. ಆದರೆ ಆ ಹುಚ್ಚು ಕನಸನ್ನು ನಂಬಿ ನಾನು ಮರುಭೂಮಿ ದಾಟಿ ಸ್ಪೇನ್ಗೆ ಹೋಗುವಷ್ಟು ದಡ್ಡನಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ಯಾಂಟಿಯಾಗೋಗೆ ಆಗ ಎಲ್ಲವೂ ಅರ್ಥವಾಗುತ್ತೆ. ಅವನು ಜೋರಾಗಿ ನಗ್ತಾನೆ. ಸ್ನೇಹಿತರೆ, ಕಳ್ಳರ ನಾಯಕ ಹೇಳಿದ ಆ ಜಾಗ ಬೇರಾವುದೂ ಆಗಿರಲಿಲ್ಲ. ಸ್ಯಾಂಟಿಯಾಗೋ ಪ್ರತಿದಿನ ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ ಅದೇ ಮರದ ಕೆಳಗಿನ ಜಾಗವಾಗಿತ್ತು. ಹೌದು, ನಿಧಿ ಇದ್ದಿದ್ದು ಈಜಿಪ್ಟ್ನಲ್ಲಿ ಅಲ್ಲ. ಅವನು ಎಲ್ಲಿಂದ ತನ್ನ ಪ್ರಯಾಣ ಶುರು ಮಾಡಿದ್ದನೋ ಅಲ್ಲಿಯೇ. ಸ್ಯಾಂಟಿಯಾಗೋ ವಾಪಸ್ ತನ್ನ ಊರಿಗೆ ಬಂದು ಆ ಮರದ ಕೆಳಗೆ ಅಗೆದಾಗ ಅವನಿಗೆ ಅಪಾರವಾದ ನಿಧಿ ಸಿಗುತ್ತದೆ. ಹಾಗಾದರೆ ಅವನು ಈಜಿಪ್ಟ್ಗೆ ಹೋಗಿದ್ದು ವ್ಯರ್ಥನಾ? ಖಂಡಿತ ಇಲ್ಲ. ಅವನು ಆ ಪ್ರಯಾಣ ಮಾಡದೇ ಇದ್ದಿದ್ದರೆ ಅವನಿಗೆ ಆಲ್ಕೆಮಿಸ್ಟ್ ಸಿಗುತ್ತಿರಲಿಲ್ಲ, ಫಾತಿಮಳ ಪ್ರೀತಿ ಸಿಗುತ್ತಿರಲಿಲ್ಲ, ಮರುಭೂಮಿಯ ಪಾಠಗಳು ತಿಳಿಯುತ್ತಿರಲಿಲ್ಲ. ಮುಖ್ಯವಾಗಿ ಆ ಕಳ್ಳನ ಮೂಲಕ ತನ್ನ ನಿಧಿಯ ರಹಸ್ಯವೇ ಗೊತ್ತಾಗುತ್ತಿರಲಿಲ್ಲ. ಈ ಕಥೆಯ ನೀತಿ ಇಷ್ಟೇ. ನಮಗೆ ಬೇಕಾದ್ದು ನಮ್ಮ ಹತ್ತಿರವೇ ಇರುತ್ತದೆ. ಆದರೆ ಅದರ ಬೆಲೆ ನಮಗೆ ಅರ್ಥವಾಗಬೇಕಾದ್ರೆ ನಾವು ಕಷ್ಟಪಟ್ಟು ಒಂದು ಪ್ರಯಾಣ ಮಾಡಲೇಬೇಕು. ಗುರಿ ತಲುಪುವುದಕ್ಕಿಂತ ಆ ಗುರಿ ತಲುಪುವ ದಾರಿಯಲ್ಲಿ ನಾವು ಏನಾಗುತ್ತೇವೆ ಎಂಬುದು ಬಹಳ ಮುಖ್ಯ. ನಿಮ್ಮ ಜೀವನದ ನಿಧಿ ಯಾವುದು? ಅದಕ್ಕಾಗಿ ನೀವು ಪ್ರಯಾಣ ಶುರು ಮಾಡಿದ್ದೀರಾ? ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.